ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಮ್ಮ ಅದೃಷ್ಟವನ್ನು, ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವಂತಹ ವಿಶೇಷವಾಗಿರುವಂತಹ ಸತ್ಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಮೇ 1ನೇ ತಾರೀಕಿನಿಂದ ನಿಮ್ಮ ಅದೃಷ್ಟ, ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುವಂತಹ ಅದ್ಭುತವಾದ ರಹಸ್ಯಗಳು ನಿಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರ ಹಣೆ ಬರಹವನ್ನೇ ಬದಲಾಯಿಸುವಂತಹ 5 ವಿಶೇಷವಾದ ಸತ್ಯಗಳು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಧನಸ್ಸು ರಾಶಿಯವರೇ, ನೀವು ದೇವರನ್ನ ನಂಬೋದಾದ್ರೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ಪ್ರಕೃತಿಯು ಚಕ್ರದಲ್ಲಿ ವಿಶೇಷವಾಗಿ ಧನಸ್ಸು ರಾಶಿಯವರಿಗೆ ಅತ್ಯುತ್ತಮವಾದ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಶಕ್ತಿಶಾಲಿಯಾದ ರಾಶಿಯಾಗಿದೆ. ಇದು ಕೇವಲ ಒಂದು ರಾಶಿಯಲ್ಲ, ಇದೊಂದು ಆರಂಭದ ಶಕ್ತಿ, ಪ್ರಪಂಚದ ಒಂದು ಬೆಂಕಿ ಅಂತಾನೆ ಹೇಳ್ಬಹುದು. ಏಕೆಂದ್ರೆ ಧನಸ್ಸು ರಾಶಿಯವರು ಯಾವಾಗಲೂ ಕೂಡ ಹುಟ್ಟಿನಿಂದಲೇ ನಾಯಕತ್ವದ ಗುಣವನ್ನ ಪಡೆದುಕೊಂಡಿರ್ತಾರೆ. ಎಲ್ಲ ಕೆಲಸಗಳಲ್ಲೂ ಕೂಡ ಆಳುವಂತಹ ಗುಣಗಳನ್ನ ಪಡೆದುಕೊಂಡಿರುವಂತಹ ಈ ರಾಶಿಯವರಿಗೆ ಅದ್ಭುತವಾಗಿರುವಂತಹ ಶಕ್ತಿ, ಶಾಂತಿ, ನೆಮ್ಮದಿ ಹಾಗೂ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿ ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಗ್ರಹ ಅಂತಾನೆ ಹೇಳಬಹುದು. ಹೌದು, ಧನಸ್ಸು ರಾಶಿಯು 9ನೇ ರಾಶಿ ಚಕ್ರದ ವಿಶೇಷವಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂತಹ ಅಧಿಪತಿಯಾಗಿರುವಂತಹ ಗುರುವಿನ ಆಡಳಿತಕ್ಕೆ ಒಳಪಟ್ಟಿರುವಂತಹ ರಾಶಿಯಾಗಿರುತ್ತೆ. ಗುರುವು ಜ್ಞಾನ ಅಥವಾ ಧರ್ಮ, ಭಾಗ್ಯ, ಶಿಕ್ಷಣ, ಆಧ್ಯಾತ್ಮಿಕತೆಯನ್ನು ಸೂಚಿಸುತ್ತದೆ. ಧನಸ್ಸು ರಾಶಿಯವರು ಸಾಮಾನ್ಯವಾಗಿ ಜ್ಞಾನಪ್ರಿಯರು, ನಿಷ್ಠಾವಂತರು ಮತ್ತು ಧಾರ್ಮಿಕವಾದ ಚಿಂತನೆಯನ್ನು ಹೊಂದಿರತಕ್ಕಂತಹ ಜನರು. ಈ ರಾಶಿಯವರ ಶಕ್ತಿ ಅಂತ ಅಂದರೆ ಖಂಡಿತವಾಗಿ ಗುರು ಗ್ರಹದ ಒಂದು ವಿಶೇಷವಾದ ಆಡಳಿತ ಮತ್ತು ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯ. ಖಂಡಿತವಾಗಿ ಧೈರ್ಯ ಮಂಗಳಕರವೆಂದು ರಕ್ತದಲ್ಲೇ ಬಂದಿರುವಂತಹ ಈ ರಾಶಿಯವರಿಗೆ ಇದೇ ಶಕ್ತಿಯು ಇವರಿಗೆ ವರದಾನವಾಗಿರುತ್ತದೆ. ಏಕೆಂದರೆ ಖಂಡಿತವಾಗಿ ರಾಶಿಯವರಿಗೆ ಶಾಪವೂ ಆಗಿರುತ್ತದೆ. ಮನುಷ್ಯನ ಹಣೆ ಬರಹು ಅವನ ನಿರ್ಧಾರಗಳ ಮೇಲೆ ನಿಂತಿರುತ್ತದೆ ಎಂತಾರೆ. ಅದಕ್ಕೋಸ್ಕರ ಈ ರಾಶಿಯವರ ಹಣೆ ಬರಹು ಅವರ ಸ್ವಭಾವದ ಕೋಪದ ಮೇಲೆ ನಿಂತಿರುತ್ತದೆ. ಅವರ ಬದುಕಿನಲ್ಲಿ ಎಷ್ಟೇ ಏಳು ಬೀಳುಗಳು ಬಂದರೂ ಕೂಡ ಬಿದ್ದಲ್ಲಿಯೇ ಮಲಗೋದಿಲ್ಲ. ಆದರೆ ಅವರು ಪದೇ ಪದೇ ಬೀಳಲು ಕಾರಣವೇನೆಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರಿಗೆ ಈ 5 ರಹಸ್ಯವಾಗಿರುವಂತಹ ಸ್ವತಂತ್ರವಾಗಿರುವಂತಹ ಮನೋಭಾವ ಶಕ್ತಿಯನ್ನು ತುಂಬುತ್ತದೆ. ಹೌದು, ಧನಸ್ಸು ರಾಶಿಯವರ ಬಗ್ಗೆ ಬಹಳ ಜನರಿಗೆ ತಿಳಿಯದ ಕೆಲವು ಸತ್ಯಗಳಿವೆ. ಮೊದಲನೇದಾಗಿ ಇವರು ಬಹಳ ಪ್ರಾಮಾಣಿಕರು, ಸತ್ಯವನ್ನು ಹೇಳೋದ್ರಲ್ಲಿ ಯಾವತ್ತೂ ಹಿಂಜರಿಯೋದಿಲ್ಲ. ಕೆಲವೊಮ್ಮೆ ನೇರ ಮಾತೆ ಇವರಿಗೆ ಕಠಿಣವಾಗಿ ಅನುಭವವಾಗುತ್ತದೆ. ಧನಸ್ಸು ರಾಶಿಯವರು ಸ್ವಾತಂತ್ರ್ಯವನ್ನು ಬಹಳ ಪ್ರೀತಿ ಮಾಡ್ತಾರೆ. ಇವರಿಗೆ ಯಾರಾದರೂ ನಿಯಂತ್ರಣ ಹಾಕೋದು ಇಷ್ಟವಿಲ್ಲ. ತಮ್ಮ ಜೀವನವನ್ನು ತಮ್ಮ ರೀತಿಯಲ್ಲಿ ನಡೆಸಲು ಬಯಸುತ್ತಾರೆ. ಇವರು ತುಂಬ ಆಶಾವಾದಿಗಳು. ಎಷ್ಟೇ ಕಷ್ಟ ಬಂದರೂ ಕೂಡ ಎಲ್ಲವನ್ನ ಸರಿ ಮಾಡಿಕೊಳ್ಳುವಂತಹ ಮನೋಭಾವದಿಂದ ಮುಂದೆ ಸಾಗ್ತಾರೆ. ಧನಸ್ಸು ರಾಶಿಯವರು ಜನಪ್ರಿಯರು. ಹೊಸ ವಿಷಯ ಕಲಿಯೋದು, ಪ್ರವಾಸ ಮಾಡೋದು, ವಿಭಿನ್ನ ಸಂಸ್ಕೃತಿಗಳನ್ನು ತಿಳಿದುಕೊಳ್ಳೋದು ಇವರಿಗೆ ತುಂಬಾ ಇಷ್ಟ. ಇವರು ಕೆಲವೊಮ್ಮೆ ಅತಿಯಾಗಿ ನಂಬಿಕೆ ಇಡುವ ಸ್ವಭಾವವನ್ನು ಹೊಂದಿರ್ತಾರೆ. ಇದರಿಂದ ಕೆಲವೊಮ್ಮೆ ಇವರಿಗೆ ಮೋಸಗಳು ಕೂಡ ಆಗುವ ಸಾಧ್ಯತೆ ಇರುತ್ತದೆ. ಒಟ್ಟಾರೆಯಾಗಿ ಯಾವುದೇ ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುವಂತಹ ಚಾಣಾಕ್ಷತನ ಇದ್ರೂ ಕೂಡ ಮುಖ್ಯವಾಗಿ ಸ್ನೇಹಿತರೆ ಆಳವಾದ ಅಧ್ಯಯನ ಮತ್ತು ಅನುಭವದ ಆಧಾರದ ಮೇಲೆ ಈ ರಾಶಿಯವರು ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲ 5 ಕಟು ಸತ್ಯಗಳಿವೆ. ಅಘೋರವಾದ ಸತ್ಯಗಳು ಏನು ಅಂತ ತಿಳಿದುಕೊಂಡರೆ ಖಂಡಿತವಾಗಿ ರಾಶಿಯವರು ಆಶ್ಚರ್ಯ ಪಡ್ತಾರೆ. ಏಕೆಂದರೆ ಇವರು ಇನ್ನು ಮುಂದೆ ಶಕ್ತಿಶಾಲಿಯಾಗಿರುವಂತಹ ದಿನಗಳನ್ನು ಬರಮಾಡಿಕೊಳ್ತಾರೆ. ಮೇ 1ರಿಂದ ಈ ರಾಶಿಯವರ ಅಘೋರವಾದ ಸತ್ಯಗಳು ಹೊರಬರುವಂತಹ ಸಮಯ. ಸ್ನೇಹಿತರೆ, ಈ ರಾಶಿಯವರ ಬದುಕನ್ನು ಆಳವಾಗಿ ಗಮನಿಸಿದಾಗ ತಿಳಿಯುವಂತಹ ಮೊದಲನೆಯ ಸತ್ಯ ಏನೆಂದರೆ ತಮ್ಮದೇ ಆದ ಅಸ್ತಿತ್ವ, ಅಹಂಕಾರ ಅಥವಾ ಅತಿಯಾದ ವೇಗದ ಭ್ರಮೆಯಲ್ಲಿ ಬದುಕುತ್ತಾ ಇರ್ತಾರೆ. ಇವರಿಗೆ ತಕ್ಷಣವೇ ಎಲ್ಲವೂ ಆಗಬೇಕು. ಇವರ ದೃಷ್ಟಿಯಲ್ಲಿ ತಾಳ್ಮೆ ಅನ್ನೋದು ಸೋಮಾರಿಗಳ ಲಕ್ಷಣವೇ ಹೊರತು ಸಾಧಕರ ಗುಣವಲ್ಲ. ಆದರೆ ಬದುಕು ಒಂದು ಆಟದ ಸ್ಪರ್ಧೆ ಅಲ್ಲ, ಅದೊಂದು ಸುದೀರ್ಘವಾದ ಪ್ರಯಾಣ ಎನ್ನುತ್ತಾರೆ. ಸತ್ಯ ಇವರಿಗೆ ತಡವಾಗಿ ಅರ್ಥವಾಗುತ್ತದೆ. ಈ ರಾಶಿಯವರಲ್ಲಿರ್ತಕ್ಕಂತಹ ವ್ಯಕ್ತಿಗಳು ತಮಗೆ ತಾವೇ ಹಾಕಿಕೊಳ್ಳುವ ದೊಡ್ಡ ಹೊರೆ ಅಂದರೆ ಆತುರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದು. ಅವರು ಎಷ್ಟು ಬಾರಿ ಅದ್ಭುತವಾದ ಅವಕಾಶವನ್ನು ಕೇವಲ ತಮ್ಮ ಆತುರದಿಂದ ಕಳೆದುಕೊಳ್ತಾರೆ. ಇವರ ಮನಸ್ಸು ಸದಾ ಕುದಿಯಲು ಹಾಲಿನಂತೆ ಉಕ್ಕುತ್ತಲೇ ಇರುತ್ತದೆ. ಒಂದು ಆಲೋಚನೆ ಬಂದರೆ ಸಾಕು, ಅವರ ಮುಂದಿನ ಪರಿಣಾಮ ಏನಾಗುತ್ತದೆ ಎಂಬುದನ್ನು ಯೋಚಿಸುವ ಮೊದಲೇ ಇವರು ಕಾರ್ಯಕ್ಕೆ ಇಳಿದು ಬಿಡ್ತಾರೆ. ಈ ಗುಣವೇ ಯುದ್ಧ ಭೂಮಿಯಲ್ಲಿ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಇವರಿಗೆ ಸಹಾಯ ಮಾಡಬಹುದು. ಆದರೆ ದಿನನಿತ್ಯದ ಬದುಕಿನಲ್ಲಿ ಇದು ಇವರಿಗೆ ದೊಡ್ಡ ಶತ್ರುವಾಗಿ ಕಾಡುತ್ತದೆ. ಈ ರಾಶಿಯವರಿಗೆ ಇನ್ನೊಂದು ಇರುವಂತಹ ದೊಡ್ಡ ಸಮಸ್ಯೆ ಏನಂದ್ರೆ ನಾನು ಎನ್ನುವ ಭಾವನೆ. ಆದರೆ ಇವರು ತಮಗೆ ತಿಳಿದಂತೆ ತಮ್ಮ ಸುತ್ತಮುತ್ತ ಒಂದು ಪ್ರಬಲವಾದ ಅಹಂಕಾರದ ಕೋಟೆಯನ್ನ ಕಟ್ಟಿಕೊಂಡಿರ್ತಾರೆ. ಜಗತ್ತು ತಮ್ಮ ವೇಗಕ್ಕೆ ತಕ್ಕಂತೆ ಓಡಬೇಕು ಎಂದು ಇವರು ಬಯಸೋದ್ರಿಂದ ಇವರು ಎಷ್ಟೊಂದು ಕಷ್ಟಗಳನ್ನ, ಅವಮಾನವನ್ನ ಜಗತ್ತಿನಿಂದ ತಮ್ಮದೇ ಆದ ವಲಯವನ್ನ ಸಾಗಿಸ್ತಾರೆ. ಇವರಿಗೆ ಅರ್ಥವೇನೂ ಆಗೋದಿಲ್ಲ, ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಕೂಡ ಮಾಡೋದಿಲ್ಲ. ಯಾವಾಗ ಇವರಿಗೆ ನಿರೀಕ್ಷೆ ತಕ್ಕಂತೆ ಕೆಲಸಗಳು ಆಗೋದಿಲ್ವೋ ಆಗ ಇವರ ಒಳಗಿನ ಬೆಂಕಿ ದ್ವೇಷದ ಖಿನ್ನತೆಯಾಗಿ ಬದಲಾಗುತ್ತದೆ. ಬಹಳಷ್ಟು ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತದೆ. ಆರೋಗ್ಯದ ಸಮಸ್ಯೆಗಳು ಕೂಡ ಉದ್ಭವ ಆಗುತ್ತೆ.
ಒಟ್ಟಾರೆಯಾಗಿ ಧನಸ್ಸು ರಾಶಿಯವರ ಜೀವನದಲ್ಲಿ ಇವರ ಬಗ್ಗೆ ವಿವರವಾಗಿ ಹೇಳೋದಾದರೆ ಇವರ ವ್ಯಕ್ತಿತ್ವ ತುಂಬ ವಿಶಿಷ್ಟವಾಗಿರುತ್ತೆ. ಇವರು ಜೀವನವನ್ನು ಒಂದು ಪ್ರಯಾಣದಂತೆ ನೋಡ್ತಾರೆ. ಪ್ರತಿಯೊಂದು ಅನುಭವದಿಂದ ಏನಾದರೂ ಕಲಿಯಲು ಪ್ರಯತ್ನಿಸ್ತಾರೆ. ಇವರಿಗೆ ಬೋರ್ ಆಗೋದು ಬಹಳ ಬೇಗ, ಆದ್ದರಿಂದ ಹೊಸತನವನ್ನು ಹುಡುಕ್ತಲೇ ಇರ್ತಾರೆ. ಸ್ನೇಹಿತರ ವಿಷಯಕ್ಕೆ ಬಂದರೆ ಧನಸ್ಸು ರಾಶಿಯವರು ನಿಷ್ಠಾವಂತರು. ತಮ್ಮ ಸ್ನೇಹಿತರಿಗಾಗಿ ಏನನ್ನ ಬೇಕಾದರೂ ಮಾಡಲು ಸಿದ್ಧವಾಗಿರ್ತಾರೆ. ಆದರೆ ಬೇರೆಯವರ ಮಾತು ಕೆಲವೊಮ್ಮೆ ಸಂಬಂಧಗಳಲ್ಲಿ ಸಣ್ಣದಾದ ತಕರಾರನ್ನು ಉಂಟು ಮಾಡಬಹುದು. ಕೆಲಸದ ಸ್ಥಳದಲ್ಲಿ ಕ್ಷೇತ್ರದಲ್ಲಿ ಇವರು ಕ್ರಿಯಾಶೀಲರಾಗಿರ್ತಾರೆ ಮತ್ತು ಕೆಲವು ಹೊಸ ಯೋಚನೆಗಳನ್ನು ಹೊಂದಿರ್ತಾರೆ. ಆದರೆ ಅದೇ ಕೆಲಸದಲ್ಲಿ ಹೆಚ್ಚು ಕಾಲ ಇರಲು ಇವರಿಗೆ ಕಷ್ಟವಾಗಬಹುದು. ಪ್ರೀತಿಯ ವಿಚಾರದಲ್ಲಿ ಇವರು ನಿಜವಾದ ಮತ್ತು ಖಚಿತವಾದ ಸಂಬಂಧವನ್ನು ಬಯಸ್ತಾರೆ. ಆದರೆ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆಧ್ಯಾತ್ಮಿಕವಾಗಿ ಕೂಡ ಧನಸ್ಸು ರಾಶಿಯವರು ಹೆಚ್ಚು ಆಸಕ್ತಿಯನ್ನು ಹೊಂದಿರೋದ್ರಿಂದ ಜೀವನದ ಅರ್ಥವನ್ನು ತಿಳಿಯಲು ಸದಾ ಪ್ರಯತ್ನ ಮಾಡ್ತಾರೆ. ಒಟ್ಟಿನಲ್ಲಿ ಧನಸ್ಸು ರಾಶಿಯವರು ಉತ್ಸಾಹಭರಿತ, ಸತ್ಯನಿಷ್ಠ ಮತ್ತು ಸ್ವತಂತ್ರ ಮನಸ್ಸಿನವರಾಗಿದ್ದು ತಮ್ಮ ಜೀವನವನ್ನು ವಿಭಿನ್ನ ಮತ್ತು ಅರ್ಥಪೂರ್ಣವಾಗಿಸಲು ಸದಾ ಮುಂದಾಗಿರುತ್ತಾರೆ. ಈ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ದ್ವೇಷ, ಖಿನ್ನತೆ ಎಲ್ಲವೂ ಕೂಡ ಒಳಗಿನಿಂದಲೇ ಬರುವಂತಹ ಸಾಧ್ಯತೆ ಇರೋದ್ರಿಂದ ಇವರು ಯಾವತ್ತೂ ಕೂಡ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಯಾವಾಗಲೂ ಕೂಡ ಅವರಿಗೆ ತೊಂದರೆ ಆದರೂ ಕೂಡ ಬದುಕಿನ ಅತಿ ದೊಡ್ಡದಾದ ಪಾಠಗಳಲ್ಲಿ ಸೋಲೆ ಅಡಗಿರುತ್ತದೆ. ಆದರೆ ಎಲ್ಲ ಸತ್ಯವನ್ನು ಅವರು ತಿಳಿದುಕೊಂಡಿರ್ತಾರೆ. ತಮ್ಮ ಹಣೆ ಬರಹವನ್ನು ಬದಲಾಯಿಸಿಕೊಳ್ಳಬೇಕಂತ ಮೊದಲಿಂದಲೂ ಕಲಿಯಬೇಕಾದ ಪಾಠ ಏನಂದರೆ ಹೌದು, ಓಡುವುದು ಇವರಿಗೆ ಹುಟ್ಟಿನಿಂದಲೇ ಬಂದ ಗುಣ. ಎಲ್ಲಿ ನಿಲ್ಲಬೇಕು, ಯಾವಾಗ ಮೌನವಾಗಿರಬೇಕು, ಯಾವಾಗ ಓಡಬೇಕು ಎಂದು ಕಲಿಯುವುದು ಇವರಿಗೆ ಮರುಹುಟ್ಟನ್ನು ಪಡೆದಂತೆ ಮಾಡುತ್ತದೆ. ಈ ಮೊದಲು ಸತ್ಯ ಇವರಿಗೆ ಹೇಳಿದ್ದು ಏನಂದರೆ ನಿಮ್ಮ ಶತ್ರು ಹೊರಗೆ ಇಲ್ಲ, ನಿಮ್ಮ ಆತುರ ಮತ್ತು ನಾನು ಶ್ರೇಷ್ಠ ಎನ್ನುವ ಮನೋಭಾವವೇ ನಿಮ್ಮ ಹಣೆ ಬರಹವನ್ನು ಕೆಡಿಸುತ್ತಿದೆ. ಆದರೆ ಎಲ್ಲದಕ್ಕೂ ಕೂಡ ಆತುರ ಪಡೋದು ಇನ್ನೊಂದು ರೀತಿಯ ಒಂದು ತೊಂದರೆಯನ್ನು ಸೃಷ್ಟಿ ಮಾಡುತ್ತೆ. ನಾನೇ ಶ್ರೇಷ್ಠ ಅನ್ನೋ ಒಂದು ಗರ್ವ, ಅಹಂಕಾರ ಇರೋದು ಇವರ ಹಣೆ ಬರಹವನ್ನೇ ಕೆಡಿಸುತ್ತದೆ ಅಂತ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರ ವ್ಯಕ್ತಿತ್ವ ತಮ್ಮ ವೇಗವನ್ನು ನಿಯಂತ್ರಿಸಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಇವರು ಇಡುವಂತಹ ಹೆಜ್ಜೆ ವಿಶೇಷವಾಗಿ ಜಗತ್ತಿನಲ್ಲಿ ಯಾರಿಗೂ ಕೂಡ ಇರೋದಿಲ್ಲ. ಇವನೇ ಸರ್ವಾಧಿಕಾರಿ ಅನ್ನೋ ಥರ ಬದುಕಬಹುದು. ಖಂಡಿತವಾಗಿ ಈ ರಾಶಿ ಚಕ್ರದವರ ಜೀವನ ಅದ್ಭುತವಾಗಿಸಲು ನಾವು ತಿಳಿಸಿರುವಂತಹ ಪರಿಹಾರವನ್ನು ಕೂಡ ಅನುಸರಿಸಬೇಕಾಗುತ್ತೆ. ನಿಮ್ಮ ಹಣೆ ಬರಹ ನಿಮ್ಮ ಕೈಯಲ್ಲಿದೆ. ನಿಮ್ಮ ಹಣೆ ಬರಹವನ್ನು ಪುನಃ ಬದಲಾಯಿಸಿ ಬರೆಯುವಂತಹ ಶಕ್ತಿಯನ್ನು ಭಗವಂತ ನಿಮಗೆ ನೀಡ್ತಿದ್ದಾನೆ. ಖಂಡಿತವಾಗಿಯೂ ಧನಸ್ಸು ರಾಶಿಯವರ ಜೀವನದಲ್ಲಿ ಹಣೆ ಬರಹ ಎಂದರೆ ಸ್ಥಿರವಾದದ್ದು ಮಾತ್ರ ಅಲ್ಲ, ಅದನ್ನು ಬದಲಾಯಿಸಿಕೊಳ್ಳುವ ಶಕ್ತಿ ಕೂಡ ಇವರಿಗೆ ಇದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಇವರ ಅಧಿಪತಿ ಗ್ರಹವಾದ ಗುರು ದೈವಿಕ ಜ್ಞಾನ, ಧರ್ಮ, ಪುಣ್ಯದ ಸಂಕೇತ. ಆದ್ದರಿಂದ ಧನಸ್ಸು ರಾಶಿಯವರಿಗೆ ಭಗವಂತನು ಒಂದು ವಿಶೇಷವಾದ ದಾರಿಯನ್ನು ನೀಡುತ್ತಿದ್ದಾನೆ. ಅದು ಸತ್ಯ, ಧರ್ಮ ಮತ್ತು ಸದಾಚಾರದ ಮಾರ್ಗ. ಇವರು ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ, ದಾನ ಧರ್ಮ ಮಾಡುತ್ತಿರುವಾಗ ಮತ್ತು ಇತರರಿಗೆ ಸಹಾಯ ಮಾಡುವ ಮನೋಭಾವವನ್ನು ಹೊಂದಿರುವಾಗ ತಮ್ಮ ಜೀವನದ ದಿಕ್ಕು ಬದಲಾಯಿಸಿಕೊಳ್ಳುವ ಅವಕಾಶ ಸ್ವಯಂ ಬರುವಂತೆ ಭಗವಂತನ ಕೃಪೆ ಇವರ ಮೇಲೆ ಇದ್ದೇ ಇರುತ್ತದೆ. ಕಷ್ಟಗಳು ಕೂಡ ಪಾಠಗಳಾಗಿ ಮಾರ್ಪಡುವಂತಹ ಮುಂದಿನ ಯಶಸ್ಸಿಗೆ ನೆಲೆ ಸಿದ್ಧವಾಗುತ್ತದೆ. ಇನ್ನೊಂದು ಮುಖ್ಯವಾದ ಸಂಗತಿ ಏನಂದರೆ ಧನಸ್ಸು ರಾಶಿಯವರಿಗೆ ದೇವರು ಕೊಡುವಂತಹ ಪರೀಕ್ಷೆಗಳು ಬಹಳ ಅರ್ಥಪೂರ್ಣವಾಗಿರುತ್ತದೆ. ಇವು ಸಾಮಾನ್ಯ ತೊಂದರೆಗಳಲ್ಲ. ಇವು ಅವರ ಮನಸ್ಸನ್ನು ಬಲಪಡಿಸಲು, ಇವರ ನಂಬಿಕೆಯನ್ನು ಪರೀಕ್ಷಿಸಲು ಮತ್ತು ಜೀವನದ ನಿಜವಾದ ಅರ್ಥವನ್ನು ತಿಳಿಸಲು ಸಹಾಯ ಮಾಡುತ್ತವೆ. ಕೆಲವೊಮ್ಮೆ ಕೆಲಸದಲ್ಲಿ ಅಡಚಣೆಗಳು, ಸಂಬಂಧಗಳಲ್ಲಿ ದುರಸ್ತೆ ಅಥವಾ ಯಾವುದೇ ಆರ್ಥಿಕ ತೊಂದರೆಗಳು ಎದುರಾಗಬಹುದು. ಆದರೆ ಈ ಎಲ್ಲ ಪರೀಕ್ಷೆಗಳು ಧನಸ್ಸು ರಾಶಿಯವರ ಹೆಚ್ಚಿನ ಒಂದು ಜ್ಞಾನಿಗಳು, ಸಹನಶೀಲರು ಮತ್ತು ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಪ್ರೇರೇಪಣೆ ಆಗುವಂತಹ ಭಗವಂತನು ಇವರಿಗೆ ನೀನು ಬಲವಂತನಾಗು ಮತ್ತು ನಾನು ನಿನ್ನೊಂದಿಗೆ ಇದ್ದೇನೆ ಎನ್ನುವಂತಹ ಸಂಕೇತವನ್ನು ಹಲವಾರು ಸಂದರ್ಭದಲ್ಲಿ ನೀಡ್ತಾನೆ ಹೋಗ್ತಾರೆ. ಒಟ್ಟಾರೆಯಾಗಿ ಮೇ 1ರಿಂದ ಇವರ ಹಣೆ ಬರಹವನ್ನು ತಿದ್ದಿ ಇವರು ತೀಡಿ ಬದಲಾಯಿಸಿಕೊಳ್ಳುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಳ್ತಾರೆ. ಕೊನೆಗೂ ಕೂಡ ಧನಸ್ಸು ರಾಶಿಯವರು ತಮ್ಮ ಹಣೆ ಬರಹವನ್ನು ಬದಲಾಯಿಸಿಕೊಳ್ಳಲು ಮುಖ್ಯವಾಗಿರೋದು ಅಂದರೆ ಅವರ ನಂಬಿಕೆ ಮತ್ತು ಕರ್ಮ. ದೇವರು ಅವಕಾಶವನ್ನು ಕೊಡುತ್ತಾನೆ, ಆದರೆ ಅದನ್ನು ಬಳಸಿಕೊಳ್ಳೋದು ಮನುಷ್ಯನ ಕೈಯಲ್ಲಿರುತ್ತದೆ. ಪ್ರತಿದಿನ ಪ್ರಾರ್ಥನೆ, ಗುರುವಿನ ಆರಾಧನೆ, ಧರ್ಮದ ಮಾರ್ಗದಲ್ಲಿ ನಡೆದುಕೊಳ್ಳೋದು ಮತ್ತು ಸಕಾರಾತ್ಮಕವಾದ ಚಿಂತನೆ ಇವುಗಳು ಇವರ ಜೀವನವನ್ನು ನಿಧಾನವಾಗಿ ಉತ್ತಮ ದಿಕ್ಕಿಗೆ ಕೊಂಡೊಯ್ಯುತ್ತದೆ. ಧನಸ್ಸು ರಾಶಿಯವರು ತಮ್ಮ ಒಳಗಿನ ಶಕ್ತಿಯನ್ನು ತಿಳಿದುಕೊಂಡು ದೇವರ ಮೇಲೆ ನಂಬಿಕೆ ಇಟ್ಟು ಸತ್ಕಾರ್ಯದಲ್ಲಿ ತೊಡಗಿಸಿಕೊಂಡರೆ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಬಹುದು. ಈ ರೀತಿಯಾಗಿ ಭಗವಂತನು ಅವರಿಗೆ ಕೇವಲ ಫಲವನ್ನು ಮಾತ್ರ ಕೊಡದೆ ಅದನ್ನು ಪಡೆಯುವಂತಹ ಮಾರ್ಗವನ್ನು ಕೂಡ ತೋರಿಸಿಕೊಡ್ತಾನೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸುವಂತಹ ಮಹಾನ್ ಸತ್ಯ ಅಂದರೆ ಸಂಬಂಧಗಳಿಗೆ ಮತ್ತು ಅವರ ಗೆಲ್ಲುವಂತಹ ಸಂಬಂಧಿಕರೇ ಆಗಿರುತ್ತಾರೆ. ಪ್ರೀತಿ ಮಾಡುವಲ್ಲಿ, ಸ್ನೇಹ ನಿಭಾಯಿಸುವಲ್ಲಿ ಅಥವಾ ಕುಟುಂಬವನ್ನು ರಕ್ಷಿಸುವಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತಾರೆ. ಇವರ ಪ್ರೀತಿ ಮತ್ತು ಇವರ ವಿಶೇಷವಾದ ಸ್ನೇಹ ಎಷ್ಟು ಗಾಢವಾಗಿರುತ್ತದೆ, ಅವರ ಕೋಪ ಅಷ್ಟೇ ತೀಕ್ಷ್ಣವಾಗಿರುತ್ತದೆ. ಈ ರಾಶಿಯವರು ಅಘೋರವಾದ ಸತ್ಯವೆಂದರೆ ಸಂಬಂಧ
ಸಂಬಂಧಗಳಲ್ಲಿ ಕೂಡ ಗೆಲುವನ್ನು ಸಾಧಿಸುತ್ತಾರೆ. ಅಭಿಪ್ರಾಯಗಳು ಬಂದಾಗ ಎದುರಿನ ವ್ಯಕ್ತಿ ತಮಗೆ ಬೇಕಾದರೂ ಕೂಡ ಬೇಡವಾದರೂ ಕೂಡ ಏನು ಅನಿಸುತ್ತದೋ ಅದನ್ನು ಇವರು ಹೇಳಿಬಿಡ್ತಾರೆ. ಈ ಒಂದು ವಿಶೇಷವಾದ ಚಾಣಾಕ್ಷತನ ಬುದ್ಧಿ ಕೂಡ ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ. ಇವರ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿಯಿಂದಾಗಿ ಬೇರೆಯವರಿಗಿಂತ ವೇಗವಾಗಿ ಹಣ ಸಂಪಾದಿಸುವ ಮಾರ್ಗವನ್ನು ಕಂಡುಕೊಳ್ತಾರೆ. ಆದರೆ ಇವರ ಹಣೆ ಬರಹವು ಕೆಡುವುದು ಸಂಪಾದನೆಯಲ್ಲಿ ಅಲ್ಲ, ಬದಲಾಗಿ ಹಣವನ್ನು ಉಳಿಸುವ ಅಥವಾ ನಿರ್ವಹಿಸುವಂತಹ ವಿಚಾರದಲ್ಲಿ. ಈ ರಾಶಿಯವರಿಗೆ ಹಣ ಎನ್ನುವುದು ಕೈಯಲ್ಲಿ ನೀರಿನಂತೆ ಖರ್ಚಾಗುತ್ತದೆ. ಅದು ಎಷ್ಟು ವೇಗವಾಗಿ ಬರುತ್ತದೋ ಅಷ್ಟೇ ವೇಗವಾಗಿ ಬೆರಳುಗಳ ಸಂಧಿಯಿಂದ ಸೋರಿ ಹೋಗುತ್ತದೆ. ಇವರು ದೊಡ್ಡ ದೌರ್ಬಲ್ಯವೆಂದರೆ ಬೇರೆಯವರಿಗೆ ಸಹಾಯ ಮಾಡ್ತಾರೆ, ಹಿಂದೆ ಮುಂದೆ ನೋಡದೆ ಖರ್ಚು ಮಾಡ್ತಾರೆ, ಇಂದಿನ ಸುಖಕ್ಕಾಗಿ ನಾಳೆಯ ಭದ್ರತೆಯನ್ನು ಮರೀತಾರೆ. ಕೈಯಲ್ಲಿ ಹಣವಿದ್ದಾಗ ಇವರು ರಾಜನಂತೆ ಖರ್ಚು ಮಾಡಿ ಕೈಯಲ್ಲಿ ಖಾಲಿ ಆದಾಗ ತಲೆ ಮೇಲೆ ಕೈಯಿಟ್ಟು ಕುಳಿತುಕೊಳ್ಳುವಂತಹ ಜಾಯಮಾನ ಇವರದ್ದಲ್ಲ. ಆದರೂ ಕೂಡ ತಮಗಿಷ್ಟವಾದ ದುಬಾರಿ ವಸ್ತುಗಳನ್ನು ತೆಗೆದುಕೊಂಡು ಬಿಡ್ತಾರೆ, ಬೇರೆಯವರಿಗೆ ಸಹಾಯ ಮಾಡಿ ಸಾಲವನ್ನು ಕೊಡ್ತಾರೆ. ಈ ರೀತಿಯ ಸ್ವಭಾವ ಇವರನ್ನ ಎಷ್ಟೋ ಬಾರಿ ಆರ್ಥಿಕವಾದ ಸಂಕಷ್ಟಕ್ಕೆ ತಳ್ಳುತ್ತದೆ, ಸಾಲಕ್ಕೂ ಕೂಡ ನೂಕುತ್ತದೆ. ಧನಸ್ಸು ರಾಶಿಯವರು ಅರ್ಥ ಮಾಡಿಕೊಳ್ಳಬೇಕಾದ ಕಟು ಸತ್ಯ ಏನಂದ್ರೆ, ರಿಸ್ಕ್ ಅಥವಾ ಅಪಾಯವನ್ನು ತೆಗೆದುಕೊಳ್ಳುವಾಗ ವ್ಯವಹಾರದಲ್ಲಿ ಒಳ್ಳೆಯದೇ ಆದರೆ ಜೂಜಿನಂತೆ ಬದುಕೋದು ಸರಿಯಲ್ಲ. ಧನಸ್ಸು ರಾಶಿಯವರು ತ್ವರಿತವಾಗಿ ಶ್ರೀಮಂತರಾಗುವ ಯೋಜನೆಯನ್ನ ಬೇಗ ಒಳಗಾಗುತ್ತಾರೆ. ಅಂದ್ರೆ ಯಾವುದಾದ್ರೂ ಆನ್ಲೈನ್ ಬೆಟ್ಟಿಂಗ್ ಅಥವಾ ಯಾವುದೇ ಗೇಮಿಂಗ್ಗೆ ಬೇಗ ಅಟ್ರಾಕ್ಟ್ ಆಗಿ ಬಿಡ್ತಾರೆ. ಅದರಿಂದ ತಾಳ್ಮೆಯಿಂದ ಹೂಡಿಕೆ ಮಾಡಿ ಮುಂದಿನ ಜೀವನಕ್ಕೆ ಹಣವನ್ನು ಉಳಿಸಿದರೆ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾಗಿರುತ್ತದೆ. ಧನಸ್ಸು ರಾಶಿಯವರು ತಾವು ಮಾಡಿದ ಸಹಾಯವನ್ನು ಹೇಳಿಕೊಳ್ಳೋದಿಲ್ಲ ಮತ್ತು ಪ್ರತಿಫಲವನ್ನು ಕೂಡ ನಿರೀಕ್ಷೆ ಮಾಡೋದಿಲ್ಲ, ಆದರೆ ಕನಿಷ್ಠ ಕೃತಜ್ಞತೆಯನ್ನು ಬಯಸುತ್ತಾರೆ. ಯಾವಾಗ ತಮ್ಮ ಪ್ರೀತಿ ಪಾತ್ರರು ಇವರನ್ನ ಅಥವಾ ನಂಬಿದಂಥವರು ತಮ್ಮನ್ನ ಬಳಸಿಕೊಂಡು ಬಿಡುತ್ತಾರೋ ಎನ್ನುವಂತಹ ತಿಳಿದೋ ತಿಳಿಯದೆ ಆಗ ಮಾನಸಿಕವಾಗಿ ಕುಗ್ಗಿಬಿಡುತ್ತಾರೆ. ಆದ್ದರಿಂದಾಗಿ ಕೂಡ ಇವರು ಮಾನಸಿಕವಾಗಿ ಪಾಠವನ್ನು ಕಲಿಯೋದಿಲ್ಲ ಎನ್ನುವುದು ಒಂದು ಕಠಿಣವಾಗಿರುವಂತಹ ಸತ್ಯವಾಗಿರುತ್ತದೆ. ಮತ್ತೆ ಹೊಸ ವ್ಯಕ್ತಿ ಸಿಕ್ಕಾಗ ಅದೇ ವಿಶ್ವಾಸ, ಅದೇ ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಆದ್ರಿಂದ ಮತ್ತೆ ಅವರು ಸೋಲನ್ನ ಅನುಭವಿಸ್ತಾರೆ. ಇದೇ ರಾಶಿ ಚಕ್ರದ ಒಂದು ವಿಶೇಷವಾಗಿರುವಂತಹ ಪರಿಸ್ಥಿತಿ ಆಗಿರುತ್ತದೆ. ಈ ರಾಶಿ ಚಕ್ರದವರಿಗೆ ಎಚ್ಚರಿಕೆ ಅಂತ ಅಂದ್ರೆ, ಖಂಡಿತವಾಗಿ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮಂತೆ ಒಳ್ಳೆಯವರಾಗಿರೋದಿಲ್ಲ. ಮುಖದ ಮೇಲೆ ನಗು ಇರೋರೆಲ್ಲ ಪ್ರೀತಿ ಪಾತ್ರರೆಲ್ಲ ನಿಮ್ಮ ಒಳ್ಳೆತನವನ್ನ ದೌರ್ಬಲ್ಯ ಮಾಡಿಕೊಂಡು ನಿಮ್ಮಿಂದ ಸಹಾಯವನ್ನ ಪಡೆದುಕೊಂಡು ನಿಮ್ಮನ್ನ ಕೊನೆಗೆ ಖಾಲಿ ಕೈಯಲ್ಲಿ ಬೀದಿಗೆ ತಳ್ಳುವಂತಹ ಜನರು ಇರ್ತಾರೆ. ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಹಣೆ ಬರಹವನ್ನ ಬದಲಾಯಿಸಿಕೊಳ್ಳಬೇಕು. ಧನಸ್ಸು ರಾಶಿಯವರೇ, ನಿಮ್ಮ ಹಣೆ ಬರಹವನ್ನು ಬದಲಾಯಿಸಿಕೊಳ್ಳಬೇಕಾದ್ರೆ ತಮ್ಮ ಮನಸ್ಸಿನ ಚಂಚಲತೆಯನ್ನು ಫಸ್ಟ್ ಗೆಲ್ಲಬೇಕು. ಮೊದಲು ಗುರಿಯತ್ತ ನಿಶ್ಚಲವಾಗಿ ನಿಮ್ಮ ಫೋಕಸನ್ನು ಇಟ್ಕೊಳ್ಬೇಕು. ಎಷ್ಟೇ ಕಷ್ಟ ಬರಲಿ ಸಮಯ ತೆಗೆದುಕೊಳ್ಳಿ, ಅದನ್ನು ಮುಗಿಸೇ ತೀರ್ತೀನಿ ಅನ್ನುವಂಥ ಛಲವನ್ನು ಮೈಗೂಡಿಸಿಕೊಳ್ಳಿ. ಆವಾಗ ವ್ಯಕ್ತಿ ಆರಂಭದ ಶೂನ್ಯತ್ವವನ್ನು ಬಿಟ್ಟು ನಿರಂತರ ಪ್ರಯತ್ನಶೀಲನಾಗ್ತಾನೆ. ಆಗ ಮಾತ್ರ ಮುಟ್ಟಿದೆಲ್ಲವೂ ಚಿನ್ನವಾಗುತ್ತದೆ. ಅದರಿಂದ ಆತ ಕೇವಲ ಆರಂಭಗಳನ್ನು ಮಾತ್ರವಲ್ಲದೆ ಕೊನೆಯವರೆಗೂ ಕೂಡ ಸೃಷ್ಟಿಸುವಂತಹ ಹೊಸ ಚೈತನ್ಯವನ್ನು, ಚರಿತ್ರೆಯನ್ನು ಸೃಷ್ಟಿ ಮಾಡ್ತಾನೆ. ಉಳಿಯುವುದೆಲ್ಲ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಫೋಕಸ್ ಮತ್ತು ವಿಶೇಷವಾಗಿ ಗುರಿಯ ಕಡೆಗೆ ಗಮನ ಕೊಡೋದ್ರ ಜೊತೆಗೆ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರ್ದು ಎನ್ನುವಂತಹ ಒಂದು ವಿಶೇಷವಾದ ಗುರುತನ್ನು ಇಟ್ಕೊಳ್ಬೇಕು. ಜೊತೆಗೆ ನಿಮ್ಮ ಯಶಸ್ಸಿನ ಕೀಲಿಕೈಯನ್ನು ನೀವೇ ಕಂಡುಕೊಳ್ಬೇಕು. ಅದು ಕೀಲಿಕೈ ಮೊದಲೇ ನಿಮ್ಮ ಕೈಯಲ್ಲಿರುತ್ತದೆ. ಅದನ್ನು ತೆಗೆಯುವಂತಹ ಚಾಣಾಕ್ಷತನ, ಬುದ್ಧಿವಂತಿಕೆಯನ್ನು ರೂಢಿಸಿಕೊಳ್ಳಿ. ನಿಮ್ಮ ಜೀವನ ಬದಲಾಗುವಂತಹ ಹಂತಕ್ಕೆ ಬಂದು ತಲುಪಿದೆ. ಮೇ 1ರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಡೀತಾ ಹೋಗುತ್ತೆ. ದೊಡ್ಡ ದೊಡ್ಡ ಸತ್ಯಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲ್ಪಡುತ್ತದೆ. ಅದನ್ನು ಸರಿಯಾಗಿ ಗಮನಿಸಿ. ವಿಶೇಷವಾಗಿ ಇನ್ನು ಮುಂದೆ ನಿಮ್ಮ ಬಾಳಿನಲ್ಲಿ ಬದಲಾಗುವಂತಹ ವಿಶೇಷವಾದ ಅದ್ಭುತವಾದ ಶಕ್ತಿಯನ್ನು ಸರಿಯಾದ ದಾರಿಗೆ ತರಲು ಬರೆದ ಕನ್ನಡಿಯಾಗಿದೆ. ಈ ರಾಶಿ ಚಕ್ರ ಮೊದಲ ರಾಶಿಯಾಗಿದ್ದು ಈ ರಾಶಿಯವರಿಗೆ ನಾಯಕತ್ವದ ಸಂಕೇತವಾಗಿರುತ್ತದೆ. ಇವರಲ್ಲಿ ಶಕ್ತಿ, ಸಾಮರ್ಥ್ಯ ಎಲ್ಲವೂ ಕೂಡ ಆಗಿರುತ್ತೆ. ಏಕೆಂದರೆ ಮೇ 1ರಿಂದ ಅದೃಷ್ಟದ ಪಟ್ಟಿಗೆ ಮೊದಲು ಸೇರಿಕೊಳ್ಳುವಂತಹ ಧನಸ್ಸು ರಾಶಿಯವರ ಜೀವನ ಅದ್ಭುತ ಮತ್ತು ಹೊಸ ತಿರುವಿಗೆ ಕಾದು ಕುಳಿತಿದೆ. ಅದನ್ನು ಸರಿಯಾದ ದಿಕ್ಕಿನಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಜೀವನದಲ್ಲಿ ಆತುರದ ನಿರ್ಧಾರವನ್ನು ಕೈಬಿಟ್ಟು ಗೆಲುವಿದಕ್ಕಿಂತ ಸಂಬಂಧಗಳನ್ನು ಉಳಿಸಿಕೊಂಡು ಎಲ್ಲವನ್ನ ನಿರ್ವಹಿಸುವಂತಹ ವಿಚಾರವನ್ನು ನೀವು ಮನಸ್ಸಿನಲ್ಲಿ ಗಾಢವಾಗಿ ಬಿತ್ತಬೇಕಾಗುತ್ತದೆ. ನೀವು ಇವತ್ತು ಯಾವ ಬೆಳೆಯನ್ನು ಬಿತ್ತುತ್ತೀರೋ ನಾಳೆ ಅದೇ ಬೆಳೆ ನಿಮ್ಮ ಕೈಗೆ ಬಂದು ಸೇರುತ್ತದೆ. ಅದರಿಂದಾಗಿ ಮನಸ್ಸು ಸದೃಢವಾಗಿಟ್ಕೊಳ್ಳಿ. ನಂಬಿಕೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಕೊನೆಯದಾಗಿ ಹಿಡಿದ ಕೆಲಸವನ್ನು ಬಿಡದೆ ಮಾಡುವಂತಹ ಛಲವನ್ನು ಕಲಿತುಕೊಳ್ಳಿ ಅಂತ ಹೇಳ್ತಾ, ಈ ರಾಶಿ ಚಕ್ರದವರು ಮಾಡಬೇಕಾದ ಸಣ್ಣ ಪರಿಹಾರ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಬೇಕು. ಶನಿದೇವನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಖಂಡಿತವಾಗಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಪದೇ ಪದೇ ಜಪಿಸೋದ್ರಿಂದ ನಿಮ್ಮ ಜೀವನದ ಕಷ್ಟಗಳು ದೂರವಾಗುತ್ತೆ. ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸಿ ಕೃಷ್ಣಾರ್ಪಣ ಮಸ್ತು ಅನ್ನುವಂತಹ ವಿಶೇಷವಾದ ಅರ್ಥವನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳಿ. ದೇವರು ಯಾವುದೇ ಒಂದು ಸಣ್ಣ ವರವನ್ನು ಕೊಡಲಿ, ಒಂದು ಸಣ್ಣ ಕೈತುತ್ತು ಊಟವೇ ಸಿಗಲಿ, ಅದನ್ನೆಲ್ಲ ಕೃಷ್ಣನಿಗೆ ಅರ್ಪಣೆ ಮಾಡಿ ನಿಮ್ಮ ಜೀವನ ಬದಲಾಗೋದನ್ನು ನೀವೇ ಕಣ್ಣಾರೆ ಕಾಣ್ತೀರಾ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.